ಅಮ್ಮ ಈಗ ಆ ಹೆಣ್ಮಗಳು ನಿಮ್ಮ ಮಗ ನನ್ನ ಮದುವೆ ಮಾಡಿಕೊಂಡು ಈಗ ಬಿಟ್ಟು ಹೋಗಿದ್ದಾನೆ 5 ತಿಂಗಳಿಂದ ನನ್ನ ಇದಿಲ್ಲ ಅಂತೇಳಿ ಈಗ ನಿಮ್ಮ ಮನೆ ಬಂದ ಕೂತಿದ್ದಾರೆ, ಏನು ಹೇಳ್ತೀರಮ್ಮ? ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಣ್ಣ. ಏನು ಮಾಡ್ತಾನೋ ಬೇಕಾದ್ರೆ ಅವ್ನು ಎಲ್ಲವನು ನನಗೆ ಗೊತ್ತಿಲ್ಲ. ಇಷ್ಟೇ ನಾನು ಕೇಳ್ತಾ ಇರೋದು. ಈ ಬಂದ ಗೌರ್ಮೆಂಟ್ ಕೆಲಸಕ್ಕೂ ಸೇರಿಸಿದೆ, ನಾನೇ 50-60 ಸಾವಿರ ಖರ್ಚು ಮಾಡಿ ಗೌರ್ಮೆಂಟ್ ಕೆಲಸಕ್ಕೂ ಸೇರಿಸಿದೆ. ಆಮೇಲೆ ಅದೇನು ಮಾಡ್ಕೊಂಡು ಗೊತ್ತೇ ಬಂದ ಜಗಳ ಕೈಕೊಂಡು ಹೊಂಟೋದ. ಇಷ್ಟೇ ನನಗೆ ಗೊತ್ತಿದ್ದು. ಇಲ್ಲಿ ಯಾರೋ ಹಿಂಗಂತೆ ಅಂದರು, ಅದು ನನಗೆ ಗೊತ್ತಿಲ್ಲ. ಅವ್ನು ಹಣೆ ಬಡ ಹೋಗು, ನಾನು ಇಷ್ಟೆಲ್ಲ ಮಾಡಿದೆ, ಅವನಿಂದ ಸಾಲನೂ ಮಾಡ್ಕೊಂಡೆ ನಾನು. ಹೋಗ್ರಪ್ಪ ಅವ್ರ ಇಷ್ಟ ಅಂದ್ಬಿಟ್ಟು ನಾನು ಇಷ್ಟ ಅಂದ್ಬಿಟ್ಟು ಸುಮ್ಮನೆ ಅದೇ. ನಿಮ್ಮ ಮಗ ಮದುವೆ ಆಗಿರೋ ವಿಚಾರ ಗೊತ್ತಾ? ಗೊತ್ತಿರಲಿಲ್ಲ ನನಗೆ. ಯಾರೋ ಮೊಬೈಲೆಲ್ಲ ಹಂಗೆ ಅಂದ್ರು ಹಿಂಗೆ ಆಗೋಣಂತ, ಅದು ಏನಾರ ಮಾಡ್ಕೊಳ್ಳಿ ಬಿಡ್ರಿ ಅಂದ್ಬಿಟ್ಟು ಇವ್ರು ಬಂದು ಗಲಾಟೆ ಮಾಡ್ಕೋದ್ಮೇಲೆ ಅವನಿಲ್ಲ ಹಂಗೆ ಹಿಂಗೆ ಅಂತ ನಾನು ಕೇಳಲಿಲ್ಲ. ನಾನೇನು ಕೇಳಲಿಲ್ಲ, ಏನು ಎತ್ತ ಅಂತ ಇವ್ರನ್ನೇನು ಕೇಳಲಿಲ್ಲ ನಾನು. ಈ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಬಿಟ್ಟಿದ್ದೀರಾ ನಿಮ್ಮ ಮಗ? ಗೊತ್ತಿಲ್ಲ ಯಾವ ಕೆಲಸಕ್ಕೆ ಹೋಯ್ತಾರೋ, ಅದು ಎಲ್ಲೋ ಇದ್ದಾನೋ, ಅದು ಏನಾದ್ನೋ ಎತ್ತೋ ನನಗೆ ಗೊತ್ತಿಲ್ಲ. ಇವಳು ಕರ್ಕೊಂಡ್ಮೇಲೆ ನಾವು ಇದೇ ನೋಡಲಿಲ್ಲ ನಾನು. ಸರಿ, ಈಗ ಮದುವೆ ಆಗಿರೋದು ಗೊತ್ತಿಲ್ಲ, ಅವನೆಲ್ಲೋಗೇನು ಗೊತ್ತಿಲ್ಲ. ಬಟ್ ಈಗ ಈ ರೀತಿ ಒಂದು ಹೆಣ್ಮಗಳ ಮದುವೆ ಮಾಡಿಕೊಂಡು ನಡುವರಲ್ಲಿ ಕೈ ಬಿಟ್ಟು ಹೋಗಂತ ಎಷ್ಟು ಮಟ್ಟಿಗೆ ಸರಿ? ನೀವೊಬ್ರು ಹೆಣ್ಣಾಗಿ ಏನು ಹೇಳ್ತೀರಿ? ಅಣ್ಣ, ನಾವು ಹೆಣ್ಣು ಅಂತ ನಾನು ಹೇಳ್ತಾ ಇಲ್ಲ. ನಾವು ಕೂಲಿಗೆ ಐತಾ ಇದ್ದೀನಿ, ನಾವು ಇಟ್ಟು ಉಣ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಇವೆಲ್ಲ ಏನು, ಈ ವಿಚಾರಗಳು ಗೊತ್ತಿಲ್ಲ. ಈಗ ನಿಮ್ಮ ಮಗ ಈ ಥರ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಸರಿ ಅಂದರೆ ನಾನು ಹೋಗಿದ್ನಪ್ಪ, ನಾನು ಹೋಗಿದ್ನೆ ಹೇಳಿ. ನಾನು ಏನಾರ ಹೋಗಿ ತಪ್ಪು ಮಾಡಿದರೆ ಹಿಂಗೆ ಮಾಡಿದ್ದೀರಿ, ಹಿಂಗೆ ಬಿಟ್ಟಿದ್ದೀರಲ್ಲ, ನೀವು ಬಂದು ಹಿಂಗೆ ಕೇಳಿದ್ರಲ್ಲ ಅಂತ ಇದು ಮಾಡಿ. ನಿಮ್ಮದು ತಪ್ಪು ಅಂತ ಹೇಳ್ತಿಲ್ಲಮ್ಮ, ನಿಮ್ಮ ಮಗ ಈ ಥರ ಮಾಡಿ ಅನ್ನಲ್ಲ ತಪ್ಪು. ಅದು ಏನು ಮಾಡೋದಪ್ಪ ನನಗೆ ಗೊತ್ತಿಲ್ಲ. ಅದು ಅವನ ಮನಸ್ಸಲ್ಲಿ ಓಡಿಸ್ಕೊಂಡು ಅದು ಏನು ಮಾಡ್ಕೊಂಡು ಎತ್ತು ಮಾಡ್ಕೊಂಡು ಅದು ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ, ಕಂಪ್ಲೇಂಟು ಕೊಟ್ಟಿದ್ದಾರೆ, ನಾನು ಬೇರೆ ಕ್ಯಾಸ್ಟ್ ಅನ್ನೋ ಕಾರಣಕ್ಕೆ ಸೇರಿಸ್ತಾ ಇಲ್ಲ ಸ್ವಾಮಿ, ನಮಗೂ ನನ್ನ ಮಗನೇ ಇಲ್ಲ ಅಂದಮೇಲೆ ಬಂದು ಈಗಲೂ ಗಲಾಟೆ ಮನೆಯೇ ಮನೆಯಲ್ಲಿ ಗಲಾಟೆ ಮಾಡೋದು. ನನ್ನ ಮಗನೇ ಇಲ್ಲ ಅಂದಮೇಲೆ ನೀನು ಕರ್ಕೊಬಂದು ನಾನು ಏನು ಮಾಡ್ಕೊಳ್ಳಿ? ನೀನು ಅನ್ಪಾಡು ಹೋಗವ, ಏನಾರ ಮಾಡ್ಕೋ. ಇವನು 5 ತಿಂಗಳಿಂದ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಿಮಗೆ ಮೀಟ್ ಮಾಡೇ ಇಲ್ವಾ? ಎಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ಲ. ಈ ರೀತಿ ಪರಿಸ್ಥಿತಿಗೆ ಏನು ಹೇಳ್ತೀರಿ? ಏನಣ್ಣ ಹೇಳಿ ನಾನೀಗ ಏನು ಮಾಡಲಿ? ಇಲ್ಲಿ ಏನದೆ ನಮಗೆ? ಅಲ್ಲಲ್ಲ, ನಿಮಗೇನು ಇಲ್ಲ. ಈಗ ಇಲ್ಲಿ ಏನಾರ ಪ್ರಾಬರ್ಟ್ ಇದ್ರೆ ತಡಿ, ಅದೇ ಏನೋ ಅಂತ ಹೇಳ್ಬೋದು. ನೋಡಿ ಇಂಥವ್ರ ಜೀವನ ಮಾಡ್ತಾ ಇದೀನಿ, ಒಂದು ಹೊಸ ಮಾಡಿಕೊಂಡು ನೀವು ಕಷ್ಟಪಡ್ತಿದ್ದೀರಮ್ಮ. ಒಂದು ಹೆಣ್ಮಕ್ಳಿಗೆ ಈ ರೀತಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದು ಅವ್ರವ್ರು ಸೇರಿದ್ದು ಬಂದವ್ರದ್ದು ಎಂಥವ್ರದ್ದು ಸ್ವಾಮಿ ಅಣ್ಣ. ಈಗ ನಾನು ಹೇಳ್ತೀನಿ, ನಾನು ಒಂದು ಎಣ್ಣೆ, ಈಗ ನಾನು ಓಡ್ ಬಂದು ನೀನು ಕಟ್ಕೊಂಡ್ಮೇಲೆ ಇರ್ತೀಯೋ ಇರಲ್ವೋ ನನಗೆ ಗೊತ್ತಿಲ್ಲ. ಇಲ್ಲ ಕೂಲಿಗೆ ಹಾಕೊಂಡು ನಾನು ಉಣ್ಬೇಕು. ಈಗ ನೀವು ಊಟ ಅಂಟೋದ್ಮೇಲೆ ನಾನು ಕೂಲಿಗೆ ಹಾಕೊಂಡು ಅವ್ರು ಕೆಲಸ ಮಾಡ್ತಾರೆ. ಬಟ್ ನಿಮ್ಮ ಮಗ ಮಾಡಿರೋಂಥ ತಪ್ಪು ಅದನ್ನ ನಾನು ಏನಪ್ಪ ಮಾಡಲಿ? ನಾನೇನು ಮಾಡಲಿ ಹೇಳಿ? ಒಂದು ವರ್ಷ ಲವ್ ಮಾಡಿದ್ದಾರೆ, ಒಂದು ವರ್ಷ ಸಂಸಾರ ಮಾಡಿದ್ದಾರೆ. ಅದು ನಾನು ಏನು ಮಾಡಲಿ ಅಣ್ಣ? ಅವ್ನು ಲವ್ ಮಾಡಿದಾನೋ ಇಲ್ಲ ಇವಳೇ ಬಂದ್ಲೋ ಅವನೇ ಹೋದ್ನೋ ಅದು ನನಗೆ ಗೊತ್ತಿಲ್ಲ ಅಣ್ಣ. ಅಬಾರ್ಷನ್ ಕೂಡ ಮಾಡಿಸಿದ್ರಂತೆ, ಅದು ನನಗೆ ಗೊತ್ತಿಲ್ಲ. ಒಂದು ವರ್ಷಕ್ಕೆ ಯಾವ ಅಬ್ಬಾಸನೂ ಆಗಲಿಲ್ಲ. 8 ತಿಂಗಳೇನೋ ಇದನ್ನೇ ಅಂತ ಗಲಾಟೆ ಮಾಡ್ಕೊಂಡು ಅವಳೀಗ ಅದೇನೋ 6-7 ತಿಂಗಳಾಯಿತು ಹೋಗಿ, ಅವಾಗಿಂದ ಇಲ್ಲ ಅಂತ ಬಂದು 2-3 ಸತಿ ಎಂದು. ಅದು ನನಗೆ ಗೊತ್ತಿಲ್ಲ. ಏನೋ ನೀನು ಅನ್ಪಾಡು ಹೋಗಮ್ಮ ಮತ್ತು ನಾನು ಇಷ್ಟ ಅಂದೆ. ಮನೆಗೆ ಅಂದ್ರೆ ನನಗೆ ಇರೋಕ್ಕಿಲ್ಲ. ನಮ್ಮ ತಾಯಿ ಮನೆ ಅದು, ನಾನು ನಮ್ಮ ತಾಯಿ ಮನೇಲಿದ್ದೀನಿ. ಇನ್ನು ಅವ್ರು ಹುಷಾರಾಗಿಲ್ಲ, ಅವ್ರನ್ನೇ ನೋಡೋಣ. ನಾನೇ ನೋಡಿ ಇಲ್ಲಿ ಬ್ಲಾಕ್ ಆಗ್ಬಿಟ್ಟು ಹೊಸ ಇದು ಮಾಡ್ಬಿಟ್ಟು ನೆನ್ನೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ. ನೆನ್ನೆ ಬಂದು ಅವ್ರು ಎಳ್ದು ಬೋದಿ ಇದು ಮಾಡ್ಬಿಟ್ಟು ಹೋಗವ್ರೆ.